ಎಲ್ರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಮೆಂಟಲಿ ಸ್ಟ್ರಾಂಗ್ ಆಗಿರೋದು ಹೇಗೆ, ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಬರುತ್ತೆ ಅಂಡ್ ಆಲ್ಸೋ ಎಲ್ಲರೂ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಹೆಚ್ಚು ಪ್ರಾಬ್ಲಮ್ ಬಂದಿರುತ್ತೆ. ಸೊ ಅವ್ರು ಕುಗ್ಗೋಗಿರ್ತಾರೆ. ಅವ್ರು ಹೇಗೆ ಎದ್ದು ನಿಂತ್ಕೊಳ್ಬೇಕು, ಅವ್ರು ಹೇಗೆ ಅವರ ಲೈಫ್ ನ ನೋಡ್ಕೊಬೇಕು ಅಥವಾ ಹೇಗ್ ಸಾಧನೆ ಮಾಡ್ಬೇಕು ಅದನ್ನೆಲ್ಲ ಮರ್ತು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಆಲ್ಸೋ ಶೇರ್ ಮಾಡಿ. ಸೊ ಮೆಂಟಲಿ ಸ್ಟ್ರಾಂಗ್ ಆಗಿರೋದು ಎಲ್ಲಾರ್ಗೂ ಕಷ್ಟ. ಯಾಕಂದ್ರೆ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಜೀವನ ಕೊಡುವಂತ ಏಟುಗಳನ್ನ ಅಥವಾ ಪಾಠಗಳನ್ನ ತಡ್ಕೊಳಕ್ಕೆ ನಮ್ ಕೈಲಿ ಆಗ್ತಾ ಇರಲ್ಲ, ಅಥವಾ ನಮ್ಗೆ ಅದನ್ನ ಏನ ಪ್ರಾಬ್ಲಮ್ ಅಂತಾನೆ ಒಂದೊಂದ್ಸತಿ ಅರ್ಥ ಆಗಿರಲ್ಲ ಅಂಡ್ ಸೊಲ್ಯೂಷನ್ಸ್ ನಮ್ಗೆ ಏನು ಕಾಣಿಸ್ತಾ ಇರಲ್ಲ. ಸೊ ಯಾರನ್ನ ನಂಬೇಕು, ಯಾರನ್ನ ನಂಬಾರ್ದು ಅನ್ನೋ ಟೆನ್ಷನ್ಸ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ಏನಂದ್ರೆ ಏನು ಗೊತ್ತಿರೋದಿಲ್ಲ ನಮ್ಗೆ ಜೀವನ ಹೇಗ್ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಒಬ್ಬರು ಜ್ಯೋತಿಷಿ ಹತ್ರ ಹೋಗ್ತಾರೆ. ಸೊ ಅವ್ರೇನೋ ಒಂದ್ ಹೇಳ್ತಾರೆ, ಅದನ್ನು ಟೆನ್ಷನ್ ಮಾಡ್ಕೊಂತಾರೆ. ಒಬ್ಬರಿಗೆ ಅವ್ರ ಜೀವನದಲ್ಲಿ ಮುಂದಕ್ಕೆ ಏನಾಗುತ್ತೆ ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲ ಇರುತ್ತೆ. ಸೊ ಆ ರೀತಿ ಆಗುತ್ತೋ ಆಗಲ್ವೋ, ಬಟ್ ಅವ್ರ ಸ್ಟ್ರೆಸ್ ತಗೊಂತಾರೆ. ತುಂಬಾನೇ ಕುಗ್ಗಿರೋರ್ಗೆ ಎದ್ ನಿಂತ್ಕೊಳಕ್ ಆಗಲ್ಲ ಅನ್ನೋರ್ಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ಎಲ್ರಿಗೂ ಕಷ್ಟ ಬರುತ್ತೆ. ಸೊ ಎದ್ ನಿಂತ್ಕೊಳೋದು ತುಂಬಾನೇ ಕಷ್ಟ. ಸೊ ಯಾರನ್ನ ಹೋಗಿ ಅಪ್ರೋಚ್ ಮಾಡೋದು, ಯಾರನ್ನ ತರ ಹೋಗಿ ಎಲ್ಲ ಹೇಳ್ಕೊಳೋದು, ಯಾರನ್ಗೆ ಹೆಲ್ಪ್ ಕೇಳೋದು, ಯಾರು ನಮ್ಗೆ ಹೆಲ್ಪ್ ಮಾಡ್ತಾರೆ, ಅಥವಾ ನಮಗ್ ನಾವೇ ಹೇಗೆ ಎದ್ ನಿಂತ್ಕೊಳೋದು, ಬೇರೊಬ್ರು ಹೆಲ್ಪ್ ಮಾಡಿದ್ರೆ ನಾವು ಸರಿ ಹೋಗ್ತೀರಾ, ಅಥವಾ ಎಲ್ಲಾದ್ರೂ ಹೋಗಿ ಶಾಸ್ತ್ರ ಕೇಳಿದ್ರೆ ಸರಿ ಹೋಗ್ತೀವ, ಏನಾಗ್ತಿದೆ ನನ್ನ ಜೀವನದಲ್ಲಿ ಅಂತ ಯೋಚನೆ ಮಾಡೋರ್ಗೆ. ಸೊ ನಿಮ್ ಜೀವನದಲ್ಲಿ ಏನಾದ್ರೂ ಅದನ್ನ ನೀವೇ ಸರಿ ಮಾಡ್ಕೊಬೇಕು. ಸೊ ಸೊ ಆಬ್ವಿಯಸ್ಲಿ ಆಸ್ಟ್ರಾಲಜಿ ಪ್ರಕಾರ ಚೇಂಜಸ್ ಆಗ್ತಾ ಇರುತ್ತೆ ನಮ್ಮ ಗ್ರಹಗತಿ ಪ್ರಕಾರ. ಬಟ್ ದೆನ್ ನಮ್ಮ ಪ್ರಾಬ್ಲಮ್ಸ್ಗೆ ನಾವೇ ಸೊಲ್ಯೂಷನ್ಸ್ ಹುಡ್ಕೋಬೇಕು. ಸೊ ಬೇರೆಯೊಬ್ರು ಹೇಳಿದ್ರು ಅಂತ ನಮ್ಮ ಪ್ರಾಬ್ಲಮ್ಸ್ ಏನು ಕಂಪ್ಲೀಟ್ ಆಗಿ ಸಾಲ್ವ್ ಆಗಲ್ಲ. ನಮ್ಮ ಮೈಂಡ್ ಸೆಟ್ ಇಂದ ನಾವ್ ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಕೊಬಹುದು. ಸೊ ಆ ಪಾಸಿಟಿವ್ ಮೈಂಡ್ ಸೆಟ್ ನಮ್ಮಿಂದ ಬರ್ಬೋದು. ಸೊ ನಿನ್ನೆ ನಾನು ಓವರ್ ಥಿಂಕಿಂಗ್ ಬಗ್ಗೆ ಒಬ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ, ಸೊ ಅವ್ರಿಗೆ ತುಂಬಾನೇ ಯೋಚನೆಗಳಿತ್ತು. ಸೊ ಅವ್ರ ಹತ್ರ ಮಾತಾಡಾದ್ಮೇಲೆ ಅವರು ಸ್ಟೇಟಸ್ ಹಾಕಿದ್ರು. ಸೊ ತುಂಬಾ ಆತ್ಮೀಯವಾದವ್ರೆ ಅವರು. ಸೊ ಸ್ಟೇಟಸ್ ಹಾಕಿದ್ರು, ಏನಂದ್ರೆ ಆ ವರ್ಡಿಂಗ್ಸ್ ಹೇಳ್ತೀನಿ. ಸೊ ಕರೆಕ್ಟ್ ಆಗಿ ವರ್ಡಿಂಗ್ಸ್ ಗೊತ್ತಿಲ್ಲ, ಬಟ್ ಆ ವರ್ಡ್ ಮೀನಿಂಗ್ ಏನಂದ್ರೆ, ಯಾರಿಂದನೂ ನಾವು ಚೇಂಜ್ ಆಗೋದಕ್ ಆಗಲ್ಲ. ನಾವ್ ಚೇಂಜ್ ಮಾಡ್ಕೊಂಡ್ರೆ ಮಾತ್ರ, ನಮ್ಮ ಥಾಟ್ಸ್ ಗೆ ನಾವು ಉತ್ತರ ಕೊಟ್ಕೊಂಡ್ರೆ ಮಾತ್ರ ನಾವು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಸೊ ಆ ಥಾಟ್ ನೋಡಿ ತುಂಬಾನೇ ಖುಷಿ ಆಯ್ತು. ಅಂಡ್ ಆಲ್ಸೋ ನಾನು ಅವ್ರಿಗೆ ಕ್ಲಾಪ್ಸ್ ಕೂಡ ಕಳ್ಸಿದ್ದೆ. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ನಮ್ಮ ಜೀವನ ನಾವೇ ಸರಿ ಮಾಡ್ಕೊಬೇಕು. ಪ್ರಾಬ್ಲಮ್ಸ್ ಒಂದೇ ಬರುತ್ತೆ, ಅಡೆತಡೆಗಳಾಗೇ ಆಗುತ್ತೆ, ಅಥವಾ ನಾವು ಹೋಗೋ ದಾರಿಯಲ್ಲಿ ಏರುಪೇರಾಗೇ ಆಗುತ್ತೆ. ಸೊ ಅದ್ರಿಂದ ನಾವು ಕುಗ್ಗೋದಲ್ಲ, ಮುನ್ನುಗ್ಗಿ ಅದನ್ನ ದಾಟ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಇದೆಲ್ಲ ಹೇಳ್ತಾ, ಫಸ್ಟ್ ಪಾಯಿಂಟ್ ಏನಂದ್ರೆ ಗೋಲ್ ಸೆಟ್ ಮಾಡ್ಬೇಕು. ಸೊ ನಾವ್ ಮೆಂಟಲಿ ಕುಗ್ದಾಗ ಏನಾಗುತ್ತೆ, ನನ್ನ ಜೀವನದಲ್ಲಿ ಏನು ಇಲ್ಲ, ನಾನು ಏನು ಮಾಡ್ತಿಲ್ಲ ಅಂತ ಅಂದಾಗ, ನೀವ್ ಆ ಟೈಮಲ್ಲಿ ಫಸ್ಟ್ ನೀವ್ ಏನ್ ಮಾಡ್ಬೇಕು ಅಂತ ಗೋಲ್ ಸೆಟ್ ಮಾಡ್ಕೊಬೇಕು. ನನ್ನ ಗುರಿ ಏನು, ನಾನು ಯಾವ್ದ್ರ ಮೇಲೆ ಜೀವನದಲ್ಲಿ ಫೋಕಸ್ ಮಾಡ್ಬೇಕು. ಎಲ್ಲಾರ್ಗೂ ಜೀವನದಲ್ಲಿ ಒಂದು ಗುರಿ ಇರ್ಲೇಬೇಕು, ಅಥವಾ ಹಲವಾರು ಗುರಿ ಇರುತ್ತೆ. ಸೊ ಎಲ್ಲಾದನ್ನು ನೀವು ಸಾಧನೆ ಮಾಡ್ಕೊಂತ ಹೋಗ್ತಾ ಇರ್ಬೇಕು. ಅದ್ರ ಮೇಲೆ ಹೇಗ್ ನಾನು ಅದನ್ನ ಅಚೀವ್ ಮಾಡ್ಬೇಕು, ನನ್ನನ್ನ ನಾನು ಹೇಗ್ ಬದಲಾಯಿಸ್ಕೊಬೇಕು, ನಾನು ಅದನ್ನ ಪಡೆಯೋದಕ್ಕೆ ಏನೆಲ್ಲ ಮಾಡ್ಬೇಕು, ಯಾವ ರೀತಿ ತಯಾರಿ ಮಾಡ್ಕೊಬೇಕು, ಅದನ್ನೆಲ್ಲ ಫೋಕಸ್ ಮಾಡ್ಕೊಂಡು ನಿಮ್ಮ ಗೋಲ್ಸ್ ಕಡೆ ಅಚೀವ್ ಮಾಡ್ತಾ ಇದ್ರೆ, ನಿಮ್ಗೆ ಏನೇ ಸೈಡಲ್ ಪ್ರಾಬ್ಲಮ್ಸ್ ಬಂದ್ರು ನೀವು ಅದನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀರಾ. ಸೊ ದಾರಿಯಲ್ಲಿ ನೀವು ಈಗ ಯಾರನ್ನಾದ್ರೂ ಫ್ರೆಂಡ್ ನ ಮೀಟ್ ಮಾಡ್ಬೇಕು, ಆಗ ನಿಮ್ ದಾರಿಯಲ್ಲಿ ಬೇರೆ ಫ್ರೆಂಡ್ ಸಿಗ್ತಾರೆ. ಸೊ ಅವ್ರಿಗೆ ಏನಂತೀರಾ, ನನ್ಗೆ ಈ ಫ್ರೆಂಡ್ ನಾನು ಅವ್ರನ್ನ ಮೀಟ್ ಮಾಡಕ್ ಹೋಗ್ಬೇಕು, ಸೊ ನೀನು ಆಮೇಲೆ ಸಿಗ್ತೀಯಾ ಅಂತ ಹೇಳಿ ನಾವು ಅದನ್ನ ಮುಟ್ಟಾಕ್ ಹೋಗ್ತೀವಿ. ಅದೇ ರೀತಿ ಜೀವನದಲ್ಲಿ ಏನೇ ಅಡ್ಡ ಬಂದ್ರು ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಅಥವಾ ಅಲ್ಲಲ್ಲಿಗೆ ಬಿಟ್ಟು ನಾವು ನಮ್ ಗುರಿ ಕಡೆ ಹೋಗ್ತೀವಿ, ನಮ್ಮ ಫ್ರೆಂಡ್ ನ ಮೀಟ್ ಮಾಡಕ್ ಹೋಗ್ತೀವಿ. ಅದೇ ರೀತಿ ಸೊ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ನಾವು ಒಂದು ಗುರಿನ ಇಟ್ಕೊಂಡೇ ಇರ್ಬೇಕು, ಅದ್ರ ಮೇಲೆ ಫೋಕಸ್ ಮಾಡ್ತಾನೆ ಇರ್ಬೇಕು, ಅದನ್ನ ಮುಟ್ಟೋವರೆಗೂ. ಅದನ್ನ ಮುಟ್ಟದಾದ್ಮೇಲೆ ಏನ್ ಮಾಡ್ಬೇಕು, ಇನ್ನೊಂದು ಗೋಲ್ಸ್ ಇಟ್ಕೊಬೇಕು. ಸೊ ನಾವು ಜೀವನನ ಗೋಲ್ಸ್ ಮೂಲಕ ಅದನ್ನ ಸಾಧನೆ ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ. ಸೊ ನಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ವಯಸ್ಸಾದ್ಮೇಲೆ. ಸೆಕೆಂಡ್ ಪಾಯಿಂಟ್ ಬಂದು, ನಿಮ್ಮ ಜೀವನದಲ್ಲಿ ಏನೇ ಆದ್ರೂನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹೊಸ ಹೊಸ ಚಾಲೆಂಜಸ್ ಬಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾವ್ದು ನಾನು ಮಾಡೇ ಮಾಡ್ತೀನಿ ಅಂತ. ಅದ್ರ ಬದಲು ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಝೀರೋ ನಾಲೆಜ್ ಇದೆ, ನನ್ ಕೈಲಿ ಏನು ಮಾಡಕ್ ಆಗಲ್ಲ ಅಂತ ಅದನ್ನ ಕ್ವಿಟ್ ಮಾಡಕ್ ಹೋಗ್ಬೇಡಿ. ಏನೇ ಬಂದ್ರು ಅಷ್ಟೇ ರೂಟ್ ಇಂದಾನೆ ಕಲ್ತ್ಕೊಳ್ಳಿ. ಏನ್ ಕಲ್ತ್ಕೊಂಡ್ರು ಆ ನಾಲೆಜ್ ನಮ್ಮ ಹತ್ರ ಇದ್ದೇ ಇರುತ್ತೆ, ಯಾವಾಗ್ಲಾದ್ರೂ ಒಂದಿನ ಉಪಯೋಗ ಬರುತ್ತೆ. ಸೊ ಅಂಡ್ ಆಲ್ಸೋ ಫ್ಲೆಕ್ಸಿಬಲ್ ಆಗಿರಿ. ಜೀವನ ಏನೇ ಕೊಟ್ರುನು ಅಂಡ್ ಯಾವ್ದೇ ಪ್ರಾಬ್ಲಮ್ಸ್ ಬಂದ್ರು, ಏನೇ ಟಾಸ್ಕ್ ಇದ್ರು ಫ್ಲೆಕ್ಸಿಬಲ್ ಆಗಿದ್ದಾಗ ಮಾತ್ರ ನೀವು ಮುಂದಕ್ಕೆ ಹೋಗೋದಕ್ ಸಾಧ್ಯ. ನಿಮ್ಮ ಮಿತಿ ಮೀರಿ ಗೆಲ್ಲೋದಕ್ ಸಾಧ್ಯ. ಸೊ ನೀವು ಇಲ್ಲ ನಾನು ಹೀಗೆ ತರ ಕಲ್ಬಂಡೆ ತರಾನೇ ನಿಂತ್ಕೊಂತೀನಿ ಅಂದ್ರೆ ಅದಾಗಲ್ಲ. ಸೊ ನೀವು ಗಾಳಿ ಬಂದ್ ಕಡೆ ಫ್ಲೆಕ್ಸಿಬಲ್ ಹೋಗ್ಬೇಕಾಗತ್ತೆ. ಸೊ ಜೀವನದಲ್ಲಿ ನಾವು ತುಂಬಾನೇ ಫ್ಲೆಕ್ಸಿಬಲ್ ಆಗಿರ್ಬೇಕಾಗುತ್ತೆ.
ನೀವ್ ಯಾವತ್ತೂನು ಪಾಸ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು. ಅಂದ್ರೆ ನೀವು ಕುಗ್ಗಿರೋ ಟೈಮ್ ನ ಯೋಚನೆ ಮಾಡಬಾರ್ದು. ಒಬ್ರು ಏನ್ ಮಾಡ್ತಾರಂದ್ರೆ ಅದನ್ನೇ ವಾಲ್‌ಪೇಪರ್ ಹಾಕೊಂಡ್ಬಿಡ್ತಾರೆ. ಅಥವಾ ಅದ್ರ ಬಗ್ಗೆನೇ ವಿಡಿಯೋಸ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಅಥವಾ ಫೀಲಿಂಗ್ ಸಾಂಗ್ಸ್ ಕೇಳ್ತಾ ಇರ್ತಾರೆ. ಸೊ ಪಾಸ್ಟ್ ನ ನೆನ್ಸ್ಕೊಂತಾನೆ ಇರಬಾರ್ದು. ನೀವು ಬರೀ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಸೊ ನೀವು ಪಾಸ್ಟ್ ನ ಯೋಚನೆ ಮಾಡಿ 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 ಇನ್ನ ನಿಮ್ಮ ಮೈಂಡ್ ನ ಕುಗ್ಸುತ್ತೆ ಹೊರತು ಹೊಸದನ್ನ ಯೋಚನೆ ಮಾಡೋದಕ್ಕೆ ನಿಮ್ ಕೈಲಿ ಆಗ್ತಾ ಇರಲ್ಲ. ಡೈಲಿ ಎದ್ದು ಮೆಡಿಟೇಷನ್ ಮಾಡಿ, ಎಕ್ಸರ್ಸೈಸ್ ಮಾಡಿ. ಒಬ್ರು ಕೇಳ್ತಾರೆ ನಾನು ಸಣ್ಣ ಇದೀನಿ, ನಾನು ಯಾಕೆ ಮೆಡಿಟೇಷನ್ ಮಾಡ್ಬೇಕು, ನಾನು ಯಾಕೆ ಎಕ್ಸರ್ಸೈಸ್ ಮಾಡ್ಬೇಕು ಅಂತ. ನಿಮ್ಗೆ ದಿನದಿಂದ ದಿನ ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಇದೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಇರುತ್ತೆ. ಅಂಡ್ ಆಲ್ಸೋ ನಿಮ್ಗೆ ವಯಸ್ಸಾಗ್ತಾ ಇರುತ್ತೆ, ನಿಮ್ಮ ಬಾಡಿಯಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ, ಫೇಸ್ ಅಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ನೀವು ಎಕ್ಸರ್ಸೈಸ್ ಮೆಡಿಟೇಷನ್ ಎಲ್ಲ ಮಾಡ್ಬೇಕಾದ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಂಡ್ ಆಲ್ಸೋ ಯಂಗಾಗಿ ಕಾಣಿಸ್ತೀರಾ. ಸೊ ನೀವು ಆ ಸ್ಟ್ರೆಸ್ ಪ್ರೆಷರ್ ಎಲ್ಲ ತಗೊಳೋದ್ರಿಂದ ಏನಾಗುತ್ತೆ, ನಿಮ್ಮನ್ನ ಇನ್ನೂ ವಯಸ್ಸಾದವ್ರ ತರ ಕಾಣಿಸುತ್ತೆ. ಸೊ ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಮ ಏಜ್ ಎಷ್ಟೇ ಇದ್ರೂನು ಆ ಏಜ್ ಗಿಂತ ಕಮ್ಮಿ ತರನೇ ನಾವು ಕಾಣಿಸ್ತಾ ಇರ್ತೀವಿ, ಯಂಗ್ ಆಗಿ ಕಾಣಿಸ್ತಾ ಇರ್ತೀವಿ, ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರ್ತೀವಿ. ಸೊ ಎಕ್ಸರ್ಸೈಸ್ ಮಾಡೋದು, ಮೆಡಿಟೇಷನ್ ಮಾಡೋದು ಅದೆಲ್ಲ ನಮ್ಮ ಬಾಡಿನ ಅಥವಾ ನಮ್ಮ ಫೇಸ್ ನ ಬ್ಯೂಟಿಫುಲ್ ಆಗಿ ಇಟ್ಕೊಳಕ್ಕೂ ಒಂದು ರೀಸನ್ ಆಗುತ್ತೆ. ಸೊ ನಾವು ಕನ್ನಡಿ ಮುಂದೆ ನೋಡಿದಾಗ ಓ ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಅನ್ಸ್ಬೇಕು. ಸೊ ನಮ್ಮನ್ನ ನಾವು ನೋಡಿದಾಗ ನಮ್ಗೆ ಖುಷಿ ಆಗ್ಬೇಕು. ಆ ತರ ಇದ್ದಾಗ ನಿಮ್ಮ ಮೈಂಡ್ ಒಂದ್ ಸ್ವಲ್ಪ ಆದ್ರೂ ಬೂಸ್ಟ್ ಮಾಡುತ್ತೆ ನಿಮ್ಗೆ. ಇನ್ನೊಂದೇನಂದ್ರೆ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ಯಾವಾಗ್ಲೂ. ಸೊ ನಿಮ್ ಹತ್ರ ಇಲ್ಲ ಅಂದ್ರೂ ಇದೆ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ. ಸೊ ಹಾಗೇನಾಗುತ್ತೆ, ಅದು ನಿಮಗ್ ಬಂದೇ ಬರುತ್ತೆ. ಸೊ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ನಿಮ್ ಹತ್ರ ಏನೇನಿದೆಯೋ ಅದಕ್ಕೆ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ, ಏನೇನ್ ಇಲ್ವೋ ಅದಕ್ಕೂ ಗ್ರಾಟಿಟ್ಯೂಡ್ ಹೇಳ್ಕೊಂತಾ ಇದ್ರೆ ಏನಾಗುತ್ತೆ, ಅದು ಆ ರೀತಿ ರಿಯಾಲಿಟಿಗೆ ಬರುತ್ತೆ. ಸೊ ನಿಮ್ಗೆ ಏನಾದ್ರೂ ಬೇಜಾರಾದಾಗ ಏನ್ ಮಾಡ್ಬೇಕು, ನೀವು ನೇಚರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು, ಅಥವಾ ನೀವು ಎಲ್ಲಾದ್ರೂ ಟ್ರೆಕ್ಕಿಂಗ್ ಹೋಗ್ಬೇಕು, ಅಥವಾ ಮನೆ ಹತ್ರ ಇರೋ ಪಾರ್ಕ್ಸ್ ಹತ್ರನೇ ಹೋಗಿ ನೀವು ವಾಕಿಂಗ್ ಮಾಡ್ಬೋದು, ಗಿಡಗಳ್ ನೋಡ್ಬೋದು, ಮರನ್ ನೋಡ್ಬೋದು. ಸೊ ನಿಮ್ಮ ರೂಟ್ ಚಕ್ರ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಮೈಂಡ್ ರಿಲೀಫ್ ಆಗುತ್ತೆ. ಸೊ ಆ ಪ್ಲೆಸೆಂಟ್ ಮೂಮೆಂಟ್ ನೇಚರ್ ಅಲ್ಲಿ ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ, ಆ ಕಾಮ್ನೆಸ್ ಅದೆಲ್ಲ. ಸೊ ನೀವು ಯಾವಾಗ್ಲೂ ನಿಮ್ಗೆ ಬೇಜಾರಾದಾಗ ನೇಚರ್ ಜೊತೆ ಕನೆಕ್ಟ್ ಆಗಿ ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ನ ಎಂಜಾಯ್ ಮಾಡ್ಬೇಕು, ಪ್ರೇಸ್ ಮಾಡ್ಕೊಬೇಕು, ನಿಮ್ಮನ್ನ ನೀವೇ ಬೇಷ್ ಅನ್ಕೊಬೇಕು. ಸೊ ಆಗ ಅನ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಇನ್ನೂ ಖುಷಿ ಆಗುತ್ತೆ, ಇನ್ನೂ ಮೋಟಿವೇಶನ್ ಸಿಗುತ್ತೆ. ಓ ನಾನು ಇದನ್ನ ಸಾಧಿಸಿದೆ ಅಲ್ವಾ, ಅದನ್ನು ಬೇಗ ಸಾಧಿಸ್ತೀನಿ ಅನ್ನೋ ಬೂಸ್ಟ್ ಆಗುತ್ತೆ ನಿಮ್ಗೆ ಒಳಗಿಂದಾನೆ. ಇನ್ನರ್ ಫೀಲಿಂಗ್ಸ್ ಚೆನ್ನಾಗಿರುತ್ತೆ. ಸೊ ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ನು ಕ್ಯಾಪ್ಚರ್ ಮಾಡ್ಕೊಳ್ಳಿ, ಹಾಗಾಗಿ ನೋಡಿ. ಸೊ ತುಂಬಾ ಖುಷಿ ಕೊಡುತ್ತೆ ಅದು. ಅಂಡ್ ಆಲ್ಸೋ ನಿಮ್ಗೆ ಯಾವಾಗಾದ್ರೂ ಕುಗ್ದಾಗ ನಾನು ಏನು ಮಾಡ್ತಿಲ್ಲ, ನಾನು ಇನ್ನು ಮುಟ್ಟಿಲ್ಲ ಅಂತ ಅದ್ರ ನೋಡಿದಾಗ ಓ ನಾನು ಇದನ್ನ ಮಾಡಿದೀನಲ್ವಾ, ನೀನ್ ಸ್ವಲ್ಪ ಮಾಡ್ಬೇಕು, ಡೆಫಿನೆಟ್ಲಿ ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಇನ್ನ ಸ್ಟ್ರೆಂತ್ ಬರುತ್ತೆ ನಿಮ್ಗೆ. ಸೊ ನಿಮಗ್ ನೀವೇ ಪ್ರಯೋರಿಟೈಸ್ ಮಾಡ್ಕೊಬೇಕಾಗುತ್ತೆ. ಸೊ ನೀವು ಪ್ರಯೋರಿಟೈಸ್ ಮಾಡಿದಾಗ ಆ ನಿಮ್ಮ ಮೇಲೆ ನೀವ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಾ, ನಿಮ್ಮ ಪರ್ಸನಾಲಿಟಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಾ, ನಿಮ್ಮ ಬಾಡಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಾ. ಸೊ ನಾನು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಯೋಚನೆ ಮಾಡ್ತೀರಾ. ಸೊ ಯಾವ್ದ್ ತಪ್ಪು ಯಾವ್ದ್ ಸರಿ ಅಂತ ಯೋಚನೆ ಮಾಡ್ತೀರಾ. ಸೊ ಅದ್ ಬಿಟ್ಟು ನೀವು ಬೇರೆಯೊಬ್ಬರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ, ಬೇರೆಯೊಬ್ಬರನ್ನ ಉದ್ಧಾರ ಮಾಡೋದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ, ನಿಮ್ಮ ಬಗ್ಗೆ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರೋದಿಲ್ಲ. ಅಂಡ್ ಆಲ್ಸೋ ಬೇರೊಬ್ಬರ ಬಗ್ಗೆನೇ ಮಾಡ್ತಾ ಇದ್ರೆ, ನಿಮ್ಮ ಸಾಧನೆ ಅವ್ರ ಸಾಧನೆ ಮಾಡಿದ್ಮೇಲೆ ನಿಮ್ಮನ್ನ ನೀವು ನೋಡ್ಕೊಂಡಾಗ ನನ್ನ ಹತ್ರ ಏನು ಇಲ್ವಲ್ಲ, ನಾನ್ ಖಾಲಿ ಖಾಲಿ ಅಲ್ವಾ ಅಂತ ಅನ್ಸಿದಾಗ ನಿಮ್ಗೆ ತುಂಬಾನೇ ಸಂಕಟ ಆಗುತ್ತೆ. ಅವ್ರು ಖುಷಿಯಾಗಿರೋದನ್ನು ನೀವು ನೋಡಕ್ ಆಗ್ತಿರಲ್ಲ, ಅಥವಾ ನಿಮ್ಗೆ ಹೇಳ್ಕೊಳಕ್ ಆಗ್ತಿಲ್ಲ ನನಗ್ ಬೇಜಾರಾಗ್ತಿದೆ ಅಂತ. ಸೊ ನಿಮ್ಮ ಜೀವನದ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿ. ಸಕ್ಸಸ್ ಆದ್ಮೇಲೆ ಡೆಫಿನೆಟ್ಲಿ ಮಾಡಿ, ಅಥವಾ ಹೆಲ್ಪ್ ಮಾಡಿ. ಅದ್ರ ಬದಲು ಜಾಸ್ತಿ ಅವ್ರ ಕಡೆನೇ ಕಾನ್ಸಂಟ್ರೇಟ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಇನ್ನೊಂದು ಮೇನ್ ಪಾಯಿಂಟ್ ಅಂದ್ರೆ, ನಿಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಕಂಪೇರ್ ಮಾಡಿದಾಗ ನಿಮ್ಗೆ ಯಾವಾಗ್ಲೂ ಅವ್ರಿಗಿಂತ ಕಮ್ಮಿ ಅಂತಾನೆ ಅನ್ಸುತ್ತೆ. ಸೊ ಕಂಪ್ಯಾರಿಸನ್ ಯಾರ ಜೊತೆನೂ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಸಿಬ್ಲಿಂಗ್ಸ್ ಜೊತೆನೆ ಮಾಡ್ಕೊಳಕ್ ಹೋಗ್ಬೇಡಿ, ಅಥವಾ ನಿಮ್ಮ ಕಸಿನ್ಸ್ ಜೊತೆನೆ ಮಾಡ್ಕೊಳಕ್ ಹೋಗ್ಬೇಡಿ, ಫ್ರೆಂಡ್ಸ್ ಜೊತೆನೂ ಮಾಡ್ಕೊಳಕ್ ಹೋಗ್ಬೇಡಿ, ನಿಮ್ಮ ಪೇರೆಂಟ್ಸ್ ಜೊತೆನೂ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಒಬ್ಬೊಬ್ರು ನಮ್ಮಮ್ಮ ಅಷ್ಟು ಟ್ಯಾಲೆಂಟ್ ಇದೆ, ನಮ್ಮಪ್ಪಗೆ ಇಷ್ಟು ಟ್ಯಾಲೆಂಟ್ ಇದೆ, ನಮ್ಮಪ್ಪ ಇಷ್ಟು ಹೆಸರಿದೆ, ನಾನು ಅದನ್ನ ಮಾಡಕ್ ಆಗ್ತಿಲ್ಲ ಅಂತ. ಸೊ ಯಾರಿಗೂ ನೀವು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನಿಮ್ಮ ಕೆಪಾಸಿಟಿ, ನಿಮ್ಮ ಟ್ಯಾಲೆಂಟ್ ನಿಮ್ದು. ಯಾರ್ ಗೊತ್ತು, ಅವ್ರು ಕಂಪೇರ್ ಮಾಡ್ಕೊಂತ ಇರ್ಬೋದು ನನ್ಗ ಟ್ಯಾಲೆಂಟ್ ಇಲ್ಲ ಅಂತ. ಸೊ ನಿಮ್ಗೆ ಎಷ್ಟಿದೆಯೋ ಅಷ್ಟಲ್ಲಿ ಫೋಕಸ್ ಮಾಡಿ ಅದನ್ನ ಸಾಧನೆ ಮಾಡ್ಕೊಳಕ್ ನೋಡಿ. ಸೊ ಲರ್ನ್ ಥ್ರೂ ಯೋರ್ ಮಿಸ್ಟೇಕ್ಸ್. ಸೊ ನೀವು ತುಂಬಾ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀರಾ ನೀವು ಹೋಗೋ ದಾರಿಯಲ್ಲಿ. ಆ ಮಿಸ್ಟೇಕ್ ಇಂದ ನೀವ್ ಏನ್ ಪಾಠ ಕಲ್ತ್ರಿ ಅನ್ನೋದನ್ನ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಯಾವಾಗ್ಲಾದ್ರೂ ಉಪಯೋಗಕ್ಕೆ ಬರ್ಬೋದು, ಯಾಕಂದ್ರೆ ನಿಮ್ಗೆ ಅದೇ ಪ್ರಾಬ್ಲಮ್ ರಿಪೀಟ್ ಆಗ್ಬೋದು. ಆಗ ನಾನು ಏನ್ ಮಾಡಿದ್ದೆ, ಉಪಾಯ ಏನ್ ಮಾಡಿದ್ದೆ ಅಂತ ನೀವು ಹೋಗಿ ನಿಮ್ಮ ಬುಕ್ ಅಲ್ಲಿ ಹೋಗಿ ನೋಡಿದಾಗ, ಸೊ ಆಗ ನಿಮ್ಗೆ ಆನ್ಸರ್ಸ್ ಬೇಗ ಸಿಕ್ಬೋದು, ಅಥವಾ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಗ ಸಿಕ್ಬೋದು. ಸೊ ನಿಮ್ಮ ಜರ್ನಿನಲ್ಲಿ ನೀವೇನ್ ಕಲ್ತಿರೋ ಅದನ್ನ ಹೋಗಿ ನೋಡಿದಾಗ ಏನಾಗುತ್ತೆ, ನಿಮ್ಗೆ ಬೇಗ ಅರ್ಥ ಆಗುತ್ತೆ. ಸೊ ಈಗ ಬೇರೆಯೊಬ್ಬರ ಬುಕ್ಸ್ ಬರ್ದಿರೋದನ್ನ ಓದೋ ಬದಲು ನಿಮ್ಮ ಜೀವನದಲ್ಲಿ ಏನೇನಾಗಿತ್ತು, ನೀವ್ ಅದರಿಂದ ಹೇಗ್ ಆಚೆ ಬಂದ್ರಿ ಅನ್ನೋದನ್ನ ಬರ್ದಿಟ್ಕೊಂಡ್ರೆ ಸೊ ಅದು ಯೂಸ್ ಆಗುತ್ತೆ ನಿಮ್ಗೆ ಯಾವಾಗಾದ್ರೂ ಒಂದ್ಸತಿ. ಬೇರೆಯೊಬ್ಬರಿಗೂ ಯೂಸ್ ಆಗ್ಬೋದು ನಿಮ್ ಜೊತೆ ಇರೋವ್ರಿಗೆ. ಜೀವನದಲ್ಲಿ ಕುಗ್ದಾಗ ಏನೆಲ್ಲ ಮಾಡ್ಬೇಕು ಅಂತ ನಾನು ಹೇಳಿದೀನಿ. ಸೊ ಗೋಲ್ಸ್, ಮೇನ್ ಗೋಲ್ಸ್ ಸೆಟ್ ಮಾಡಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನೀವು ಹೋಗೋ ದಾರಿನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಆಗ ಡೆಫಿನೆಟ್ಲಿ ನೀವು ಎಷ್ಟೇ ಕುಗ್ಗಿದ್ರು ಪರವಾಗಿಲ್ಲ, ಎದ್ ನಿಂತ್ಕೊಂತೀರಾ. ಸೊ ಫಾರ್ ಎಕ್ಸಾಂಪಲ್, ಈಗ ತಾಯಿಗೆ ಎಷ್ಟೇ ನೋವಿದ್ರು ಅಥವಾ
ಎಷ್ಟೇ ಮೈಕೈ ನೋವು ಪ್ರಾಬ್ಲಮ್ಸ್ ಇದ್ರೂನು ಅವ್ರ ಮಗು ಏನಾದ್ರು ಅಮ್ಮ ಅಂತ ಕರೆದ್ರೆ ಸಾಕು, ಅವ್ರು ಹೇಗೆ ಅವ್ರ ಮಕ್ಳ ಹತ್ರ ಓಡೋಗ್ತಾರೋ ಅದೇ ರೀತಿ ನೀವುನು ಅಷ್ಟೇ. ನಿಮ್ಮ ಮಗು ನಿಮ್ಮ ಗೋಲ್ಸ್ ಆಗಿರ್ಬೇಕು, ನೀವು ತಾಯಿ ಆಗಿರ್ಬೇಕು. ಸೊ ಆ ಮಗು ಏನ್ ಬೇಕೋ ಅದನ್ನ ನೀವು ಮಾಡ್ಬೇಕು, ಅಂದ್ರೆ ನಿಮ್ ಗೋಲ್ಸ್ ಏನೇನ್ ಬೇಕೋ ಅದನ್ನೆಲ್ಲ ನೀವು ಮಾಡ್ಬೇಕು. ತಾಯಿನೂ ಹಾಗೆ ಅಲ್ವಾ, ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ ಮಗುನ್ ಫಸ್ಟ್ ಹೋಗಿ ನೋಡ್ತಾರೆ. ಸೊ ಅದೇ ರೀತಿ ನೀವು ನಿಮ್ ಗೋಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಸೊ ಐ ವಿಶ್ ಎವ್ರಿ ಒನ್ ಆಲ್ ದ ಬೆಸ್ಟ್. ಅಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಆಲ್ಸೋ ಶೇರ್ ಮಾಡಿ. ಅಂಡ್ ಐ ಹೋಪ್ ದಿಸ್ ವಾಸ್ ಯೂಸ್ಫುಲ್. ಥ್ಯಾಂಕ್ ಯು.